ನಿಮ್ಮ ಮನೆಯಲ್ಲಿ ದೇವರ ವಾಸವಿದ್ದರೆ ಕಾಣಿಸುವ 11 ಶುಭ ಸಂಕೇತಗಳು. ಪ್ರಿಯ ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ. ಇಂದು ಈ ಸಂಕೇತಗಳು ಬಗ್ಗೆ ವಿವರವಾಗಿ ತಿಳಿಯೋಣ. ದೇವರನ್ನು ಸಂತೋಷಗೊಳಿಸಲು ಜನರು ವಿವಿಧ ಪೂಜೆ, ವ್ರತ, ದೀಪ ಹಚ್ಚುವಿಕೆ, ಭೋಗ ಸಮರ್ಪಣೆ ಮಾಡುತ್ತಾರೆ. ಇದರಿಂದ ದೇವರ ಕೃಪೆ ಸದಾ ಇರಲಿ ಮತ್ತು ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾಗದಿರಲಿ ಎಂದು ಬಯಸುತ್ತಾರೆ. ದೇವರ ಪೂಜೆಯಿಂದ ಅವರು ಪ್ರಸನ್ನರಾಗುತ್ತಾರೆ ಎಂಬುದು ನಮಗೆ ಗೊತ್ತು. ಆದರೆ ದೇವರು ತಮ್ಮ ಕೃಪೆಯ ಸಂಕೇತವನ್ನು ನೀಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಈ ಸಂಕೇತಗಳ ಮೂಲಕ ದೇವರ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂಬುದನ್ನು ತಿಳಿಯಿರಿ. ನೀವು ಪೂಜೆ ಮಾಡಿದಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವನ್ನು ಹೊಂದಿರುತ್ತಾರೆ. ಇದು ಸ್ಪಷ್ಟವಾಗಿಯೋ ಅಥವಾ ಪರೋಕ್ಷವಾಗಿಯೋ ಇರಬಹುದು. ಕೆಲವೊಮ್ಮೆ ನೀವು ಇವರನ್ನು ಕಾಣಬಹುದು, ಆದರೆ ಕೆಲವು ತಪ್ಪುಗಳಿಂದ ಅವರು ಮರಳಿ ಹೋಗಬಹುದು. ಕೆಲವರು ಪೂಜೆಯನ್ನು ಒಮ್ಮೆ ಮಾಡಿ ಬಿಟ್ಟು ಮತ್ತೆ ಕೆಲವು ದಿನಗಳ ನಂತರ ಮಾಡುವ ತಪ್ಪು ಮಾಡುತ್ತಾರೆ. ಇದು ಸರಿಯಲ್ಲ. ಇದರಿಂದ ದೇವರು ದೂರವಾಗಬಹುದು. ಕೆಲವರು ದೇವರ ವಾಸವಿದ್ದರೂ ಅದನ್ನು ಗುರುತಿಸದೆ ನಾನು ದೇವರನ್ನು ಏಕೆ ಕಾಣಲಿಲ್ಲ ಎಂದು ಅವರನ್ನು ಅವಮಾನಿಸಿ ಹಿಂದಿರುಗುತ್ತಾರೆ. ಈ ತಪ್ಪುಗಳಿಂದ ದೇವರು ಕೋಪಗೊಳ್ಳಬಹುದು. ಆದ್ದರಿಂದ ದೇವರ ವಾಸವನ್ನು ಗುರುತಿಸಲು ಈ ಸಂಕೇತಗಳನ್ನು ತಿಳಿಯಿರಿ. ನಿಮ್ಮ ಮನೆಯಲ್ಲಿ ದೇವರ ವಾಸವಿರುವ 11 ಶುಭ ಸಂಕೇತಗಳು. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ. ಪ್ರತಿದಿನ ಬೆಳಿಗ್ಗೆ 3 ರಿಂದ 5:30 ನಿಮಗೆ ನಿಮ್ಮ ನಿದ್ರೆ ತಾನಾಗಿಯೇ ತೆರೆದರೆ ಅದು ಆ ಸಮಯದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ ಯಂತ್ರ ಜಪಿಸುವ ಕನಸು ಕಂಡರೆ ಇದು ದೇವರ ವಾಸದ ಸಂಕೇತವಾಗಿದೆ. ಶಂಖ, ಘಂಟೆ ಶಬ್ದದ ಬ್ರಹ್ಮ ಮುಹೂರ್ತದಲ್ಲಿ ಶಂಖದ ಶಬ್ದ, ಗಂಟೆಯ ಶಬ್ದ, ಮಂತ್ರಗಳ ಧ್ವನಿ ಅಥವಾ ರಾಮ ರಾಮ ಎಂಬ ಧ್ವನಿ ಕೇಳಿಸಿದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು ತಿಳಿಯಿರಿ. ವಿಶಿಷ್ಟ ಸುಗಂಧ. ಬೆಳಿಗ್ಗೆ ಸ್ನಾನ ಮಾಡಿ ತಯಾರಾದಾಗ ಯಾವುದೇ ಧೂಪ ಅಗರಬತ್ತಿ ಇಲ್ಲದೆ ನಿಮ್ಮ ಮನೆಯಲ್ಲಿ ದೇವಸ್ಥಾನದಿಂದ ವಿಶಿಷ್ಟವಾದ ಸಿಹಿಯಾದ ಸುಗಂಧ ಬಂದರೆ ಇದು ದೇವರ ಕೃಪೆಯ ಸಂಕೇತ. ಈ ಸುಗಂಧ ಕೇವಲ ನಿಮಗೆ ಮಾತ್ರ ಕಾಣಿಸುತ್ತದೆ ಮತ್ತು ದೇವಾಲಯಕ್ಕೆ ಹತ್ತಿರವಾದಂತೆ ಇದು ತೀವ್ರವಾಗುತ್ತದೆ. ಪೂಜೆಯ ಸಮಯದಲ್ಲಿ ಜೀವಿಗಳ ಆಗಮನ. ಪೂಜೆಯ ಸಮಯದಲ್ಲಿ ಗಾಯಿ, ಬೆಕ್ಕು, ನಾಯಿ, ಯಾಚಕ ಅಥವಾ ಭಿಕ್ಷುಕ ನಿಮ್ಮ ಮನೆಗೆ ಬಾಗಿಲಿಗೆ ಬಂದರೆ ಇದು ದೇವರ ಆಗಮನದ ಸಂಕೇತ. ಗಾಯಿ ದೇವಿಯ ಸ್ವರೂಪವಾದರೆ ನಾಯಿ ಭೈರವನ ಸಂಕೇತವಾಗಿದೆ. ಇವರನ್ನು ಗೌರವಿಸಿ ಆಹಾರ, ನೀರು ನೀಡಿ ಎಂದಿಗೂ ಓಡಿಸಬೇಡಿ. ಕನಸಿನಲ್ಲಿ ದೇವರ ದರ್ಶನ. ರಾತ್ರಿಯ ಕನಸಿನಲ್ಲಿ ದೇವಾಲಯ, ದೇವರ ಮೂರ್ತಿ ಅಥವಾ ಫೋಟೋ ಕಂಡರೆ ದೇವರ ಕೃಪೆ ನಿಮ್ಮ ಮೇಲಿದೆ. ಕೆಲವೊಮ್ಮೆ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲವೂ ಸರಿ ಇದ್ದರೂ ಒಳಗಿನಿಂದ ತಡೆಯುವ ಭಾವನೆ ಬಂದರೆ ಅದು ದೈವಿಕ ಶಕ್ತಿಯ ಆಶೀರ್ವಾದವೆಂದು ತಿಳಿಯಿರಿ. ಸನ್ಮಾನ ಮತ್ತು ಯಶಸ್ಸು. ದೇವರ ಕೃಪೆ ಇರುವವರಿಗೆ ಶ್ರೀಮಂತಿಕರಾಗಲಿ ಅಥವಾ ಬಡವರಾಗಲಿ ಎಲ್ಲೆಡೆ ಗೌರವ ಸಿಗುತ್ತದೆ. ಕಡಿಮೆ ಶ್ರಮದಿಂದ ಯಶಸ್ಸು ಸಿಗುವುದು. ಎಲ್ಲ ತೊಂದರೆಗಳಿಂದ ರಕ್ಷಣೆ ಮತ್ತು ಯಾವುದೇ ಸಂದರ್ಭದಲ್ಲಿ ಸಂತೋಷವಾಗಿರುವುದು ದೇವರ ಕೃಪೆಯ ಗುರುತು. ಗೂಬೆಯ ದರ್ಶನ. ಹಿಂದೂ ಧರ್ಮದಲ್ಲಿ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ. ಗೂಬೆ ಕಂಡರೆ ಲಕ್ಷ್ಮೀ ದೇವಿಯ ಆಗಮನ ಶೀಘ್ರವಾಗಿ ಆಗಲಿದೆ ಎಂದು ತಿಳಿಯಿರಿ. ಆಹಾರದ ರುಚಿಯ ಬದಲಾವಣೆ. ಲಕ್ಷ್ಮೀ ದೇವಿಯ ಕೃಪೆ ಇರುವ ಮನೆಯಲ್ಲಿ ಜನರ ಆಹಾರದ ರುಚಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ. ಹಸಿವು ಕಡಿಮೆಯಾಗುತ್ತದೆ, ಕಡಿಮೆ ಆಹಾರವು ತೃಪ್ತಿಕರವಾಗಿರುತ್ತದೆ ಮತ್ತು ಮಾಂಸಾಹಾರ, ಮದ್ಯಪಾನದಿಂದ ದೂರವಾಗುತ್ತಾರೆ. ಸ್ವಚ್ಛತೆಯ ಪ್ರಾಮುಖ್ಯತೆ. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ತುಂಬಾ ಇಷ್ಟ. ಸ್ವಚ್ಛ ಮನೆಯಲ್ಲಿ ಮಾತ್ರ ಅವರು ವಾಸಿಸುತ್ತಾರೆ. ಬೆಳಿಗ್ಗೆ ಯಾರಾದರೂ ಮನೆಯ ಹೊರಗೆ ಕಸಗುಡಿಸುವುದು ಕಂಡರೆ ಇದು ಶುಭ ಸಂಕೇತ. ಶಂಖದ ಶಬ್ದ. ಶಂಖದ ಶಬ್ದವು ಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಶಂಖದ ಶಬ್ದ ಕೇಳಿಸಿದರೆ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ. ನೀಲಕಂಠ ಪಕ್ಷಿ ಪ್ರದರ್ಶನ. ಸತತ 3 ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿ ಕಂಡರೆ ಮಹಾದೇವನ ಕೃಪೆಯಿಂದ ನಿಮ್ಮ ದೊಡ್ಡ ಆಸೆ ಶೀಘ್ರವಾಗಿ ಈಡೇರುತ್ತದೆ. ಒಂದು ವೇಳೆ ಬಿಳಿ ಗೋವು ಮನೆ ಮುಂದೆ ಬಂದು ತನ್ನ ಕರುವಿಗೆ ಹಾಲು ಕೊಡುತ್ತಿದ್ದರೆ ಇದು ದೇವರ ಕೃಪೆಯ ಸ್ಪಷ್ಟ ಸಂಕೇತ. ಗಮನಿಸಿ, ಈ ಮಾಹಿತಿಯನ್ನು ಜನರ ಆಸಕ್ತಿಗೆ ತಕ್ಕಂತೆ ನೀಡಲಾಗಿದೆ. ಜ್ಯೋತಿಷ್ಯ ಮತ್ತು ಧಾರ್ಮಿಕ ಉಪಾಯಗಳು ನಿಮ್ಮ ಆಸ್ಥೆ ಮತ್ತು ವಿಶ್ವಾಸದ ಮೇಲೆ ಅನುಸರಿಸಿ. ಈ ವಿಡಿಯೋದ ಉದ್ದೇಶ ಕೇವಲ ಒಳ್ಳೆಯ ಸಲಹೆ ನೀಡುವುದು ಮಾತ್ರ. ಯಾವುದೇ ದಾವೆಯನ್ನು ನಾವು ಮಾಡುವುದಿಲ್ಲ. ನಿಮಗೆ ಈ ಮಾಹಿತಿ ಇಷ್ಟವಾದರೆ